ಸ್ಕ್ರೂ ಹಾಕ್ಸೋಕ್ಕೆ ಲೇತ್ಗೆ ಹೋಗ್ತಾ ಇದ್ದೀನಿ. ಟ್ರೂಪರ್ ತೇಜಸ್ ಹಾಕ್ಸ್ಬೇಕು ಅಂತ ಇವತ್ತು ಫೈನಲಿ ಟೈಮ್ ಬಂದಿದೆ. ಇದಕ್ಕೆ ಇಲ್ಲಿ ಒಳಗಡೆಗೆ ಆಗ್ದಂಗೆ ಒಂದು ಬಿಡಿಸಿದ್ದೀನಿ ಕ್ಲಿಪ್ಸ್ ಕೇಬಲ್. ಓಕೆ ಹೊಸದು ಹಾಕಪ್ಪ ಹೊಸದು. ಹೆಂಗಿದೆ ನೋಡಿ, ಹೆಂಗೆ ರಾಕ್ಷಸ ಕಂಡಂಗೆ ಕಾಣ್ತೈತೆ, ಸಕ್ಕತ್ತಾಗಿ ಕಾಣ್ತೈತೆ ನೋಡ್ರಿ. ಹಲೋ ಕನ್ನಡಿಗಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ವಿಡಿಯೋ ಯಾವಾಗ ಹಾಕಿದ್ದೀನೋ ಗೊತ್ತಿಲ್ಲ. ಸೊ ಹೋದ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಏನಂತ ಹೇಳಿದ್ರೆ ನಕಲ್ ಗಾರ್ಡ್. ಏನೋ ಇದು ಸಾಯಿ ಕುಮಾರ್ ತರ ಮೂರ್ ಸಲ ಬಡ್ಕೊತಾ ಇದ್ಯಾ? ಸೊ ಇದು ನೆಕ್ಸ್ಟ್ ಡೇ. ಅವತ್ತು ಹೋಗ್ಬಿಟ್ಟು ಬಂದೆ ವಾಪಸ್ಸು. ಗಾಡಿ ಮನೆ ಹತ್ರನೇ ಹಾಕಿದ್ದೆ ನಾನು ಆ್ಯಕ್ಟಿವಾದಲ್ಲಿ ಹೋಗ್ಬಿಟ್ಟು ಬಂದೆ. ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಹಾಕಿರ್ಬೋದು ನಾನು. ಸೊ ಅದು ನೆಕ್ಸ್ಟ್ ಡೇ. ಅವತ್ತು ಸ್ಯಾಟರ್ಡೇ, ಇವತ್ತು ಬಂದಿದ್ದು ಸಂಡೇ. ಇದನ್ನು ಸ್ಕ್ರೂ ಹಾಕ್ಸೋಕ್ಕೆ ಲೇತ್ಗೆ ಹೋಗ್ತಾ ಇದ್ದೀನಿ. ಸೊ ಅದು ನನಗೆ ಅಡ್ರೆಸ್ ಗೊತ್ತಿಲ್ಲ, ಅವ್ರು ಕೇಳಿಕೊಂಡು ಹೋಗೋಣ. ಯಾಕಂದರೆ ಇದಕ್ಕೂ ಎಕ್ಸ್ಟ್ರಾ ಕೊಡಬೇಕಾಗುತ್ತಲ್ಲ, ಸುಮ್ಮನೆ ನೋಡೋಣ, ಅದನ್ನು ಟ್ರೈ ಮಾಡೋಣ. ಸೊ ವಿಡಿಯೋ ನೋಡ್ತಾ ಇರೋರಿಗೆ, ಈ ಗಾಡಿ ಇಟ್ಟಿರೋರಿಗೆ ಯೂಸ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂತ ಹೇಳಿದ್ರೆ ನೀವು ಖರ್ಚು ಮಾಡಬೇಕಾಗತ್ತೆ ಎಕ್ಸ್ಟ್ರಾ. ಅದೇ 1500 ಆಗಿರುತ್ತೆ, 1000 2000. ಸೊ ಇದು 1000 3000 4000 ಹತ್ತತ್ರ ಬಂದುಬಿಡುತ್ತೆ. ಸೊ ಫೈನಲಿ ಗ್ಯಾರೇಜಿಗೆ ಬಂದಿದ್ದೀನಿ. ಮಾರುತಿ ಮೋಟರ್ಸ್ ಗೊತ್ತಿಲ್ಲ, ಲಾಸ್ಟ್ ಟೈಮ್ ನೋಡಿದ್ರಲ್ಲ. ಸೊ ಮೀಟ್ರಲ್ಲಿ ಹಾಕ್ಸಿದ್ದಿದ್ಲೇನೆ. ಬನ್ನಿ ಹೋಗೋಣ. ಬಿಟ್ಟಿದ್ದೀನಿ ಇವಾಗ. ಲೊಕೇಶನ್ ಕಳಿಸ್ಕೊಂಡೆ. ಲೊಕೇಶನ್ ಹಾಕ್ಕೊಂಡು ಲೇತ್ ಅಡ್ರೆಸ್ ನಂಗೆ ಗೊತ್ತಿಲ್ಲ. ಸೊ ಹೋಗ್ಬಿಟ್ಟು ಸ್ಕ್ರೂ ಹಾಕ್ಸ್ಕೊಂಡು ಬರೋಣ ಬನ್ನಿ. ಪೆಟ್ರೋಲು ಹಾಕ್ಸ್ಬೇಕು. 31 ಕಿಲೋಮೀಟ್ರ್ ತೋರಿಸ್ತೈತೆ. ನೋಡೋಣ ಬನ್ನಿ. ಅಲ್ಲಿ ಹಾಕ್ಸಿದ್ರೆ ಆಯ್ತು. ಎಷ್ಟು ದಿನ ಆಯಿತು ಗೊತ್ತಾ ಗುರು, ಬಿಸಿಲು ನೋಡಿ. ಅಂಡ್ರು ಬೇರೆ ಒಣಗ್ತಾ ಇರಲಿಲ್ಲ ಗುರು. ಗೊತ್ತೋ ಬಿಸಿಲು ಬಂದಿದೆ. ನಮ್ಮ ಗಾಡಿ ನೋಡಿ, ಬಿಸಿಲಿಲ್ಲ ಅಂದರೆ ನಾವು ಗಾಡಿನೇ ತೆಗೆಯಲ್ಲ. ಇವತ್ತು ಮುಗಿಸ್ಬಿಟ್ರೆ ಕೆಲಸನ ಸಾಕಪ್ಪ ದೇವ್ರೇ. ಭಾರತ್ ಟ್ರೂಪರ್ ತೇಜಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಚಾನಲ್ 200 ಹಾಕಿ ಬ್ರೋ. ಆಗಿದೆ ನೋಡಿ. मैं इधर ही हूँ, कर्नाटक से ये एरिया से हो क्या? हाँ ठीक है ओके. ಸೊ ಬನ್ನಿ, ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು, ಬೇಗ ಹೋಗೋಣ. ಗೋಪಾಲ್ ಅವ್ರು ಕಳಿಸಿದ್ದು. ಗೋಪಾಲ್ ಸ್ವಲ್ಪ ಇದು ನೆಟ್ ಹಾಕ್ಬೇಕಿಲ್ಲ, ಸ್ವಲ್ಪ ನೆಟ್ ವೆಲ್ಡಿಂಗ್ ಮಾಡಬೇಕು. ಮಾಡಬೇಕಾ? ಸ್ಕ್ರೂ ಬೇಕಾ? ಗೊತ್ತಾಗುತ್ತಲ್ಲ ನಿಮ್ಗೆ ಯಾವ ಅದಂತ. ಯಾವ ಸೈಜು? 10 12? ಅದು ನೋಡಬೇಕಾ? ಒಂದೇ ನಿಮಿಷ. ಹಾಂ, ನಕಲ್ ಗಾರ್ಡ್ ಹಾಕು. ಫೋನ್ ಮಾಡಲ ಅವ್ರಿಗೆ, ಒಂದೇ ನಿಮಿಷ ಫೋನ್ ಮಾಡ್ತೀನಿ.
ಅಣ್ಣ ಸ್ಕ್ಯಾನರ್ ಅದೇ ಅಲ್ಲ ಸರಿ ಅಣ್ಣ ಆಯ್ತು ಥ್ಯಾಂಕ್ಸ್ ಅಣ್ಣ ಓಕೆ ಓಕೆ ಸೊ ಆಯಿತು ದಕ್ಷಿಣ ನಗರಲ್ಲಿ ಇರೋದು ನೋಡ್ಕೊಬಿಡಿ ಅಂಗಡಿ ರಾಯಲ್ ಟೆಕ್ನಿಕಲ್ ಅಂತ ಅಲ್ಲೇ ಮೇನ್ ರೋಡ್ ಬಂದರೆ ನಿಮಗೆ ಸಿಗುತ್ತೆ. ಇಲ್ಲಿಂದ ಆ ಕಡೆ ಮೇನ್ ರೋಡಿಂದ ಬಂದರೆ ಅಕ್ಷಯ ನಗರ ಸರ್ಕಲ್ ಇದೆ. ಅಕ್ಷಯ ನಗರ ಸರ್ಕಲಿಂದ ಒಳಗಡೆ ಬಂದರೆ ನಿಮಗೆ ಅವ್ರದ್ದು ಅಂಗಡಿ ಇದೆ, ರೈಟ್ ಸೈಡಲ್ಲಿ ಸಿಗುತ್ತೆ. ಚೆನ್ನಾಗಿ ಮಾಡಿಕೊಡ್ತಾರೆ, ಚೆನ್ನಾಗಿ ಮಾಡಿಕೊಟ್ರು. ಸೊ ಓಕೆ 400 ತೊಗೊಂಡ್ರು, 2 ನೆಟ್ ಹಾಕಿ ಮಾಡಿಕೊಟ್ರು. ಓಕೆ ನೋಡೋಣ ಇವಾಗ ನೆಕ್ಸ್ಟು ನಕ್ಕಲ್ ಗಾಡಿ ಹೆಂಗೆ ಹಾಕೋದು ಏನು ಕತೆ ಬನ್ನಿ ನೋಡೋಣ. ನೀನು ಅಲ್ಲಿ ಸಿಗ್ತೀನಿ, ಬನ್ನಿ ಗ್ಯಾರೇಜಲ್ಲಿ ಸಿಗ್ತೀನಿ. ಗ್ಯಾರೇಜಿಗೆ ಬಂದಿದ್ದೀನಿ, ಇವಾಗ ಆಲ್ರೆಡಿ ಫಿಟ್ ಮಾಡಿಸ್ತಾ ಇದ್ದೀನಿ. ಕುಡಿಲಿ ನಕ್ಕಲ್ ಗಾಡು ಇದಕ್ಕೆ ಏನಂತಾರೆ ಇದಕ್ಕೆ? ಹಾಂ ಬುಷ್ ಹ್ಯಾಂಡಲ್ ಎರಡು ಬುಷ್ ಬೇಕು ಸೈಡ್ಗೆ. ಇದು ನಕ್ಕಲ್ ಗಾಡು 1,500. ಅದು ಕ್ಲಚ್ ಕೇಬಲು ಈ ಸೈಡ್ಗೆ, ಅದರಲ್ಲೇ ಇರಲಿ ಬಿಡು, ಆಮೇಲೆ ತೊಗೊಂಡೋಗ್ತೀವಿ. ಹುಷಾರಾಗಿ ಫಿಟ್ ಮಾಡವ, ಮಾಡಾಯಿತು. ಅದೇ ಆವಾಗಲೇ ಹೇಳ್ದಂಗೆ ಇದು ಮಾಡಿಸ್ಕೊಂಬಂದಿದೆ, ವೆಲ್ಡಿಂಗ್ ಮಾಡಿಸ್ಕೊಂಬಂದಿದ್ದೀನಿ. ನೋಡಿದ್ದೀರಾ ಅಂದ್ಕೊತಿದ್ದೀನಿ. ಇದೇನಿದು ಇದೆ ಏನಂದಲ್ಲ ಹ್ಯಾಂಡಲ್ ಬ್ಯಾಲೆನ್ಸ್ ಇದೆಲ್ಲ ಒಟ್ಟಿಗೆ ಬರುತ್ತೆ. ಇದೊಂದು ಬಾಕ್ಸಲ್ಲಿ ಬರುತ್ತೆ ನೋಡಿ, ರೇಟ್ ಇದೆ. ನಕ್ಕಲ್ ಗಾರ್ಡ್ ಅದರೊಳಗಡೆ ಬರುತ್ತೆ. ಇದು ಮಾತ್ರ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಇದೆ ನೋಡಿ, ಮಾಡಮ್ಮ ಫಿಟ್ ಮಾಡಮ್ಮ. ನಕ್ಕಲ್ ಗಾರ್ಡ್ ಇಲ್ಲಿದೆ, ಇಲ್ಲಿ ನೋಡಿ. ಇದೇ ಹಾಕ್ಸ್ಬೇಕು ಅಂತ ಇವತ್ತು ಫೈನಲಿ ಟೈಮ್ ಬಂದಿದೆ ಇದಕ್ಕೆ. ಕೊಡಿಲಿ, ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ನಾನೇನು ಹೆಲ್ಪ್ ಮಾಡೋದು ಬೇಡ. ಮಳೆ ಬಂದು ನಿಂತು ಹೋಯ್ತು. ಸರ್ ನಮಸ್ಕಾರ ಸರ್. ನೋಡೋದಕ್ಕೆ ಗಂಡಸ್ತರ ಇದ್ದೀರಾ ನೀವು? ಗಂಡಸೇನಾ? ನನ್ ಮಗನೇ ತೋರ್ಸ್ಬಿಟ್ಟಲ್ಲ ನೀನ್ ಕಚಡ ಬುದ್ಧಿನ, ಕೈಯಣ್ಣ ಮಗ. ಎಲ್ಲ ಒಟ್ಟಿಗೆ ಮಾಡ್ತೀಯಾ? ಇದು ನನಗೊಂದು ಐಡಿಯಾ ನನಗೆ ಹೇಳು, ನಾನೊಂದು ಹೇಳ್ತಾ ಇದೀನಿ. ಇದನ್ನ ಕ್ಲಚ್ ಕೇಬಲ್ನ ಸೊ ಒಂದು ಎಕ್ಸ್ಟ್ರಾ ಇರ್ಬೇಕು ನನಗೆ. ಹೊಸದು ಫಿಟ್ ಮಾಡು, ಅರ್ಥ ಆಯ್ತಾ? ಇನ್ನೊಂದು ಹಂಗೆ ಬಿಡ್ಬೇಕು ನನಗೆ. ಅಲ್ಲಿ ಹಳೇದು ಕೊಡ್ಬೇಕಂತ ಹೇಳ್ತಾ ಇದೆಯಾ? ಹಳೇದು ಇಲ್ಲೇ ಇರಬೇಕು, ಹೊಸದ ಕೈ ಕೊಡ್ಬೇಕು. ಹೊಸದು ಇಲ್ಲೇ ಇರಬೇಕು. ಎಮರ್ಜೆನ್ಸಿಗೆ ನಾನು ಫಿಟ್ ಮಾಡ್ಕೊಳ್ಳೋ ಥರ ಇರ್ಬೇಕು ನನಗೆ. ಆ ಥರ ಹಾಕ್ಬಿಟ್ಬಿಡು, ರೂಟಿಂಗ್ ಮಾಡಿಬಿಟ್ಬಿಡು ಅಂತ. ಹಾಂ, ಅರ್ಥ ಆಯ್ತಾ? ಕ್ಲಚ್ ಕೇಬಲ್ ಒಂದು ತರಿಸಿದ್ದೀನಿ, ಅದು ಆಲ್ರೆಡಿ ಚೆನ್ನಾಗೇ ಇದೆ. ಮಾಡ್ತೀನಿ ಅಂತ ಹೇಳಿದ್ರೆ ಇದು ಹಂಗೆ ಬಿಡಿಸ್ತೀನಿ ಕೇಬಲ್ನ, ಇಲ್ಲೇ ಹೊಸದು ಹಾಕ್ಸ್ತೀನಿ. ಸೊ ಅದನ್ನೇನಾದರೂ ಎಮರ್ಜೆನ್ಸಿಗೆ ಏನಾದರೂ ಕಟ್ಕಿಟ್ಟಾದರೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇಳ್ಬಿಟ್ಟು, ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಬಿಡಿಸಿರ್ತೀನಿ. ಕೇಬಲ್ ಅನಿಸುತ್ತಾ ಇದು 239 ರೂಪಾಯಿ ಕ್ಲಚ್ ಕೇಬಲ್ ನ್ಯೂ ಒನ್. ಚೆನ್ನಾಗಿದೆ, ಏನು ಆಗಿಲ್ಲ. ಅದು ಹೇಳೋನಲ್ಲ, ಸ್ವಲ್ಪ ಹಿಡಿದು ಸ್ಮೂತ್ ಇಲ್ಲ. ಸೊ ಅದನ್ನು ಅಲ್ಲೇ ರೂಟ್ ಮಾಡಿ ಹಂಗೆ ಬಿಡೋಣ ಅಂತ. ಹಳೆ ಕೇಬಲ್ ಇಲ್ಲೇ ಬಿಡಿಸಿದ್ದೀನಿ, ಹೊಸ ಕೇಬಲು.
ನೋಡಿ ಇಲ್ಲಿ ಮಾಡಿಸಿದ್ದೀನಿ, ಇಲ್ಲಿ ಒಳಗಡೆಗೆ ಆಗ್ದಂಗೆ ಒಂದು ಬಿಡಿಸಿದ್ದೀನಿ ಕ್ಲಿಚ್ ಕೇಬಲ್. ಓಕೆ ಹೊಸದು ಹಾಕಪ್ಪ ಹೊಸದು. ತುಂಡೆ ಆಯ್ತು ಅಂತ 2 ಸಲ ಕೇಳಿದೆ, ಸುಮ್ಮನೆ ಇರ್ತೀಯ ಇಲ್ವೋ ಅಂತಾನೆ ಟೆನ್ಷನ್. ನನ್ನ ಕಷ್ಟ ನನಗೆ ಬೇರೆ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಲುಕ್ಕು ಈ ಥರ ಇದೆ. ಒಂದು ಎಡವಟ್ಟು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನಾವು ನಕಲ್ಗಡೆ ಆ್ಯಕ್ಚುಲಿ ಉಲ್ಟಾ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ನೋಡಿಲ್ಲ, ನಾನು ನೋಡ್ಕೊಂಡಿಲ್ಲ. ಮನೆಗೆ ಬಂದು ನಿಲ್ಸಾದ್ಮೇಲೆ ನೋಡ್ತಾಯಿನಿ ನಕಲ್ಗಾಡು ಫೋಟೋದಲ್ಲಿ ಬೇರೆ ನೋಡಿದೆ, ಉಲ್ಟಾ ಆಗಿದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಅವನಿಗೂ ಗೊತ್ತಾಗಿಲ್ಲ, ಅವನು ಯಾವ ಗಾಡಿಗೂ ತುಂಬ ಗಾಡಿಗೆ ಏನು ಫಿಕ್ಸ್ ಮಾಡಿಲ್ಲ. ಅವನಿಗೂ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ, ಹಂಗಾಗೈತೆ. ನಾನು ಆಮೇಲೆ ನೋಡಿದ್ಮೇಲೆ ಉಲ್ಟಾ, ಅದಕ್ಕೆ ಅದು ನೀಟಾಗಿ ಕುತ್ಕೊಂಡಿಲ್ಲ. ಏನು ಕುತ್ಕೊಂಡಿಲ್ಲ ಅಂದರೆ ಇದು ಉಲ್ಟಾ ಇದೆಯಲ್ಲ. ಬನ್ನಿ ಅದೇ ಯಾವ ಥರ ಉಲ್ಟಾ ಇದೆ ಅಂತ ತೋರಿಸ್ತೀನಿ. ಸೊ ಬನ್ನಿ. ಸೊ ನೋಡಿ, ಇದೆಯಲ್ಲ, ಇದು ಇಲ್ಲಿ ಬರುತ್ತೆ, ಇದು ಮೇಲೆ ಬರುತ್ತೆ, ಇದು ಕೆಳಗಡೆ ಹೋಗುತ್ತೆ. ಅದು ಫಿಟ್ ಮಾಡಿಲ್ಲ ನೋಡಿ, 2 ಹಂಗೆ ಮಾಡಿದ್ದೀವಿ. ಸೊ ಇವಾಗ ಉಲ್ಟಾ ಮಾಡಬೇಕು. ಬನ್ನಿ ಉಲ್ಟಾ ಮಾಡೋಣ. ಏನು ಮಾಡೋದು, ಡಬಲ್ ಕೆಲಸ. ಇದು ಮೇಲ್ಗಡೆ ಬಂದಿದೆ. ಸೊ ಫೈನಲಿ ಆಯಿತು, ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ನಂಗೆ ಫ್ರೀ ಇದ್ದ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮಾಡಿಸಿದ್ದಾಯಿತು. ಅದು ನನಗೆ ಅರ್ಧ ಆಗಿತ್ತಲ್ಲ ನಿನ್ನೆ, ಏನು ಹಿಂಗಾಗೋಯ್ತು ಅಂತ ಯೋಚನೆ ಮಾಡಿದೆ, ತಲೆ ಕೆಡ್ಸ್ಕೊಂಡು. ಸೊ ಫೈನಲಿ ರೆಡಿ ಆಯಿತು. ಆಹಾ, ಏನು ಕಷ್ಟ ವ್ಯೂ ಕಾಣ್ತೈತೆ ಅಂದರೆ. ಮತ್ತು ಕ್ಲಚ್ಚು ನೋಡಿದಿರಲ್ಲ, ಕ್ಲಚ್ ಕೇಬಲ್ ಚೇಂಜ್ ಮಾಡಿಸಿದ್ದೀನಿ. ಅಂದರೆ ಚೆನ್ನಾಗೇ ಇತ್ತು, ಅದನ್ನು ಸ್ವಲ್ಪ ಇದು ರಫ್ ಆಗಿತ್ತು ಅಂತ ಹೇಳ್ಬಿಟ್ಟು ಬೇರೆ ಎಕ್ಸ್ಟ್ರಾ ಹಾಕಿದ್ದೀನಿ. ಲೈಟ್ ನೋಡಿ, ಎಕ್ಸ್ಟ್ರಾ ಅಂದರೆ ಒಂದು ಹಳೇದಿದ್ದು ಇಲ್ಲೇ ಬಿಡಿಸಿದ್ದೀನಿ. ಏನಾದ್ರು ಇದನ್ನೇನು ಎಮರ್ಜೆನ್ಸಿ ಏನಾದ್ರು ಕಟ್ಕಿಟ್ ಆದರೆ ಇದು ನಾವೇ ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ನೀವು ವೀಡಿಯೋದಲ್ಲಿ ನೋಡಿದ್ದೀರಲ್ಲ, ಏನು ಸಕಲ ಕಾಣ್ತಾಯಿದ್ದು ಗುರು. ಈ ವ್ಯೂವೇ ಬೇಕಿದ್ದು. ಹೆಂಗಿದೆ ನೋಡಿ, ಹೆಂಗೆ ರಾಕ್ಷಸ ಕಂಡಂಗೆ ಕಾಣ್ತೈತೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗುರು. ಅದಕ್ಕೆ ಇಷ್ಟು ದಿನ ಗಂಟ ಇದು ಮಾಡ್ತಿದ್ನಿ ನಾನು. ಇದು ಸ್ವಲ್ಪ ಬೆಣ್ಣೆ ಆಯ್ತು. ಏನು ಸಖತ್ತ ಕಾಣ್ತೈತೆ ನೋಡ್ರಿ. ಏನು ಸೂಪರ್ ಗುರು. ಸಖತ್ತೈತೆ. 2,300-400 ರೂಪಾಯಿ ಆಗುತ್ತೆ. 2,400 ರೂಪಾಯಿ ಆಗುತ್ತೆ. ಕ್ಯಾರಿಯರ್ ಒಂದು ಹಾಕ್ಸ್ತೀನಿ. ಕ್ಯಾರಿಯರ್ ನೀವೇ ನೋಡ್ತೀರಾ. ಒಳ್ಳೆ ರೈಡ್ಗೆ ಹೋಗೋಣ ಅಂತ ರೆಡಿ ಮಾಡ್ತೀನಿ, ನೋಡೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.